ಆಗಸ್ಟ್ 15ರಂದು ನಿಮ್ಮ ಸೇವೆಗೆ ಅವಕಾಶ ಕೊಡಿ ಎಂಬ ವಿನೂತನ ಸಮಾವೇಶ. ಆಗಸ್ಟ್ 15ರಂದು ಸಂಜೆ 4:30ಕ್ಕೆ ಕಾಟನ್ ಸೇಲ್ ಸೊಸೈಟಿ ಆವರಣದಲ್ಲಿ ನಿಮ್ಮ ಸೇವೆಗೆ ಅವಕಾಶ ಕೊಡಿ ಎಂಬ ವಿನೂತನ ಸಮಾವೇಶ ಎ.ಕೆ. ಪಾಟೀಲ ಸೇವಾ ತಂಡದಿಂದ ನಡೆಯಲಿದ್ದು, ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಪುತ್ರ ಅನಿಲ ಬಹದ್ದೂರ್ ಶಾಸ್ತ್ರಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಎಂದು ಸೇವಾ ತಂಡದ ಅಧ್ಯಕ್ಷ ಪ್ರಭು ಬುರುಬುರೆ ಮಾಹಿತಿ ನೀಡಿದರು. ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು. ಮನೆ ಮನೆಗೆ ಸೇವಾ ತಂಡದ ಕಾರ್ಯ ತಲುಪಬೇಕು ಎನ್ನುವುದು ನಮ್ಮ ಉದ್ದೇಶ. ಜನರ ಸೇವೆಗಾಗಿ ಅವಕಾಶ ಕೇಳುತ್ತಿದ್ದೇವೆ. ಪ್ರತಿ ಮನೆಗೆ QR ಕೋಡ್ ಅಂಟಿಸಲಾಗುತ್ತದೆ. ಆ ಮೂಲಕ ಸಾರ್ವಜನಿಕರು ಎ.ಕೆ. ಪಾಟೀಲ ಸೇವಾ ತಂಡದ ಸೇವೆಯನ್ನು ಮನೆಯಲ್ಲೇ ಕುಳಿತು ಪಡೆಯಬಹುದು ಎಂದು ಕೃಷ್ಣಗೌಡ ಪಾಟೀಲ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಡಾ. ಎಸ್.ಆರ್. ನಾಗನೂರ, ಸಿದ್ದಲಿಂಗೇಶ ಪಾಟೀಲ, ಡಾ. ಫ್ಯಾರಾಲಿ ನೂರಾನಿ, ಎನ್.ಸಿ. ಶೇಖ್, ಅಶೋಕ್ ಮಂದಾಲಿ, ಬಿಬಿ ಅಸೂಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇವತ್ತಿನ ದಿವಸ ಈ ಪತ್ರಿಕಾ ಪರಿಷತ್ತನ್ನು ಕರಲಿಕ್ಕೆ ಕಾರಣ ಏನಂದ್ರೆ, ಇದೇ ದಿನಾಂಕ 15 ಆಗಸ್ಟ್ 2026 ಶನಿವಾರರಂದು 4:30 ಗಂಟೆಗೆ ದಿ ಕೋಆಪರೇಟಿವ್ ಕಾಟನ್ ಸೇಲ್ ಸೊಸೈಟಿ ಆವರಣದಲ್ಲಿ ನಿಮ್ಮ ಸೇವೆಗೆ ಅವಕಾಶ ಕೊಡಿ ಎಂಬ ಒಂದು ವಿನೂತನ ಸಮಾವೇಶವನ್ನು ಶ್ರೀ ಎಚ್.ಕೆ. ಪಾಟೀಲ್ ಸೇವಾ ತಂಡದ ವತಿಯಿಂದ ಒಂದು ಸಮಾವೇಶ ಜರುಗುತ್ತೆ. ಈಗಾಗಲೇ 2-3 ಪತ್ರಿಕಾ ಪರಿಷತ್ತಿನಲ್ಲಿ ಶ್ರೀ ಎಚ್.ಕೆ. ಪಾಟೀಲ್ ಸೇವಾ ತಂಡದ ಧ್ಯೇಯಗಳು, ಸೇವೆಗಳನ್ನು ತಮಗೆ ನಾವು ಭಾಳ ವಿಸ್ತಾರವಾಗಿ ನಾವು ತಿಳಿಸೀವಿ. ಅಷ್ಟು ಅಲ್ಲದೆ ಇದನ್ನು ಇನ್ನೂ ಹೆಚ್ಚಿನ ಒತ್ತು ಕೊಡಬೇಕು, ಇನ್ನೂ ಭಾರಿ ಇಫೆಕ್ಟಿವ್ ಆಗಿ ಕೆಲಸ ಮಾಡಬೇಕು. ಈ ಸೇವಾ ತಂಡದಿಂದ ಜನರಿಗೆ ನಾವೇನು ಆಯ್ದ ಸೇವೆಗಳದಾವ, ಆ ಸೇವೆಗಳು ಜನರಿಗೆ ಮುಟ್ಟಬೇಕು. ಯಾರಿಗೆ ಏನು ತೊಂದರೆ ಐತಿ ಆ ತೊಂದರೆಯಲ್ಲಿ ಭಾಗವಹಿಸಬೇಕು ಅನ್ನುವಂಥ ಸೇವಾ ತಂಡದ ನಿರ್ಣಯದ ಪ್ರಕಾರ ನಾವು 15ನೇ ತಾರೀಕಿಗೆ, ಈಗಾಗಲೇ ನಿಮಗೆ ಎಲ್ಲ ಗೊತ್ತದ, ನಮ್ಮ ಸೇವಾ ತಂಡ ಭಾಳಷ್ಟು ವಿವಿಧ ಸೇವೆಗಳಲ್ಲಿ ಸೇವೆಯನ್ನು ಮಾಡ್ಕೊತ ಬಂದಿದ್ದು ತಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಈ ಹಿಂದಿನ ಪತ್ರಿಕಾ ಪರಿಷತ್ತಿನಲ್ಲಿ ಅಂಗಾಂಗ ದಾನದ ಬಗ್ಗೆ ಸವಿಸ್ತಾರವಾಗಿ ನಾವು ನಿಮಗೆ ತಿಳಿಸೀವಿ. ಈಗಾಗಲೇ ರಾಜ್ಯದಲ್ಲಿ 3ನೇ ಸ್ಥಾನ, ಈ ಮೊದಲು 4ನೇ ಸ್ಥಾನ ಪಡೆದಿತ್ತು. ಈಗ ರಾಜ್ಯದಲ್ಲಿ 4ನೇ ಸ್ಥಾನಕ್ಕಿಂತಲೂ 500ಗಿಂತ ಹೆಚ್ಚು ಅಂಗಾಂಗ ದಾನಗಳನ್ನು ನಮ್ಮ ಸೇವಾ ತಂಡ ನೋಂದಣಿ ಮಾಡಿದ್ದು ಇಲ್ಲಿ ನಾನು ನಿಮ್ಮ ಎದುರಿಗೆ ಸ್ಮರಿಸಲಿಕ್ಕತ್ತೀನಿ. ಇನ್ನೂ ಬಹಳಷ್ಟು 23ರಿಂದ 25 ಸೇವೆಗಳು ನಮ್ಮ ಸೇವಾ ತಂಡದಲ್ಲಿ ಅಧಿಕೃತವಾಗಿ 15ನೇ ತಾರೀಕು ದಿವಸ ನಾವು ಅದನ್ನು ನಮ್ಮ ನಾಯಕರಾದ ಎಚ್.ಕೆ. ಪಾಟೀಲರು, ಡಿ.ಆರ್. ಪಾಟೀಲರು ಆ ದಿವಸ ಸಮಾರಂಭಕ್ಕೆ ಬರ್ತಾರೆ. ಒಂದು ವಿಶೇಷ ಏನಂದ್ರೆ, ಆ ದಿವಸ 15ನೇ ತಾರೀಕಿಗೆ ಉದ್ಘಾಟಕರಾಗಿ ಶ್ರೀ ಅನಿಲ್ ಕುಮಾರ್ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಬರಲಿಕ್ಕೆ ಒಪ್ಕೊಂಡಾರ. ಆ ದಿವಸ ಅವರು ಆ ಸಮಾರಂಭದ ಹೆಚ್ಚಿನ ಮೆರುಗು ತರಲಿಕ್ಕೆ ನಮಗೂ ಅವ್ರು ಬಂದಿದ್ದು ಭಾಳ ಖುಷಿನೂ ಐತಿ, ಅದಕ್ಕೊಂದು ರೆಲೆವೆನ್ಸಿನೂ ಇದೆ. ಯಾಕಂದ್ರೆ ತಮಗೆ ಗೊತ್ತದ ಲಾಲ್ ಬಹದ್ದೂರ್ ಶಾಸ್ತ್ರಿ ಯಾವ ರೀತಿಯಿಂದ ನಮ್ಮ ಪ್ರಧಾನಮಂತ್ರಿಯವರು ಎಷ್ಟು ಸರಳ, ಎಷ್ಟು ಜೀವನ ಮಾಡಿದರು. ನಮ್ಮ ಸೇವೆಗೆ ಅದೊಂದು ದ್ಯೋತಕವಾಗಿ ನಮ್ಮನ್ನು ಇನ್ನೂ ಶಕ್ತಿ ತುಂಬಲಿಕ್ಕೆ ನಮ್ಮ ಎಚ್.ಕೆ. ಪಾಟೀಲರು ಪ್ರಯತ್ನದಿಂದ ಶ್ರೀ ಅನಿಲ್ ಕುಮಾರ್ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಆ ದಿವಸ ಸಮಾರಂಭಕ್ಕೆ ಉದ್ಘಾಟಕರಾಗಿ ಆಗಮಿಸ್ತಾರೆ. ನಾವು ಈಗಾಗಲೇ ನಿರ್ಣಯಿಸಿದಂತೆ ಈ ಸೇವಾ ತಂಡವನ್ನು ಭಾರಿ ಕರಾರುವಾಕವಾಗಿ, ಪಾರದರ್ಶಕವಾಗಿ ಇದನ್ನು ಕೆಲಸ ಮಾಡಬೇಕಂತ ತಿಳ್ಕೊಂಡು ನಿರ್ಣಯ ಕಳ್ಕೊಂಡಿವಿ. ನಮ್ಮ ಗೌರವಾಧ್ಯಕ್ಷರು ಡಾಕ್ಟರ್ ಎಸ್.ಆರ್. ನಾಗನೂರವರು, ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರು, ಕೋಆರ್ಡಿನೇಟರ್ ಆದಂಥ ಬಿ.ಬಿ. ಅಸೂಟಿ ಅವರು, ನಮ್ಮ ಅಂಗಾಂಗ ದಾನಗಳ ಚೇರ್ಮನ್ರಾದಂಥ ಡಾಕ್ಟರ್ ಫ್ಯಾರಾಲಿ ನೂರಾನಿ ಅವರು, ಇನ್ನೂ ಅನೇಕ ಕೋಆರ್ಡಿನೇಟರ್ಗಳು, ಸಂಯೋಜಕರು ಕೂಡಿ ಈ 15ನೇ ತಾರೀಕಿಗೆ ಅಧಿಕೃತವಾಗಿ ನಮ್ಮದು ಶ್ರೀ ಎಚ್.ಕೆ. ಪಾಟೀಲ್ ಸೇವಾ ತಂಡ ವೆಬ್ಸೈಟ್ ಓಪನ್ ಆಗ್ತದೆ.
ನಮ್ಮದು ಸೇವಾ ತಂಡ ಮೊದಲಿಂದ ನಾವೇನು ಮಾಡೀವಿ ಅಷ್ಟೇ ಹೇಳಬೇಕು. ಆಮೇಲೆ ನಮ್ಮ ಸೇವೆ ಕಂಪ್ಲೀಟ್ ಪಾರದರ್ಶಕ ಇರಬೇಕು. ಪ್ರೋ ಪೀಪಲ್ ಆ್ಯಂಡ್ ಪ್ರೋ ಪೂವರ್. ಯಾವುದೇ ರೀತಿಯಿಂದ ಅದರಲ್ಲಿ ಮಾಡಿದ್ದನ್ನು ಮಾಡ್ಯಾರ ಅಂತ ಹೇಳಬೇಕು, ಮಾಡಲಿಲ್ಲ ಅಂದ್ರೆ ಆಗಿಲ್ಲ ಅಂತ ಬರಿತೀವಿ. ಅದು ಆಗಬೇಕಾದ್ರೆ ಒಂದು ಶಿಸ್ತಿರಬೇಕು. ಅದಕ್ಕಾಗಿ ನಮ್ಮದು ಶ್ರೀ ಎಚ್ ಕೆ ಪಾಟೀಲ್ ಸೇವಾ ತಂಡದ ಒಂದು ವೆಬ್ಸೈಟ್ ಅಧಿಕೃತವಾಗಿ 15ನೇ ತಾರೀಕಿಗೆ 4:15 ಗಂಟೆಗೆ ಉದ್ಘಾಟನೆ ಆಗ್ತದೆ. ಫ್ಲೋ ಹ್ಯಾಂಗೆ ಅನ್ನೋದು ಸ್ವಲ್ಪ ಜಿಸ್ಟ್ ಹೇಳ್ತೀನಿ, ಹ್ಯಾಂಗೆ ಬರ್ತದೆ, ಫ್ಲೋ ಹ್ಯಾಂಗೆ ಆಗ್ತದೆ, ಏನಾಗ್ತದೆ ಅನ್ನೋದು. ಮತ್ತು ಬೇರೆಯವರು ಸ್ವಲ್ಪ ಮಾತಾಡ್ತಾರೆ. ನಾವು 3 ವಿಧದ ಕೆಲಸಗಳನ್ನು, ಆಯ್ದ ಕೆಲಸಗಳನ್ನು ವೆಬ್ಸೈಟ್ ಮಾಡ್ಕೊಂಡ್ವಿ. ನಮ್ಮ ಕೆ ಎಚ್ ಪಾಟೀಲರು ಅದಕ್ಕೆ ಬಹಳಷ್ಟು ಒತ್ತು ಕೊಟ್ಟು ಆ ವೆಬ್ಸೈಟ್ ಭಾಳ ಕರೆಕ್ಟಾಗಿರ್ಬೇಕು ಅನ್ನೋಂಥ ಪ್ರಾಮಾಣಿಕ ಪ್ರಯತ್ನವನ್ನು ಅವರ ಮತ್ತು ನಮ್ಮ ವಾರ್ ರೂಮ್ ತಂಡ ಒಂದು ವೆಬ್ಸೈಟನ್ನು ರಚನೆ ಮಾಡಿದ್ವಿ. ನಾವು ಈಗಾಗಲೇ ವಾರ್ ರೂಮ್ ಅಂತ ತಿಳ್ಕೊಂಡು ನಾವು ಮಾಡ್ಕೊಂಡಿವಿ. ಆ ವಾರ್ ರೂಮ್ ಒಳಗೆ ನಮ್ಮ ಆಪ್ರೇಟರ್ ಇರ್ತಾರೆ, ನಮ್ಮ ಕೋಆರ್ಡಿನೇಟರು, ಕ್ಯಾಪ್ಟನ್ಗಳು ಕೋಆರ್ಡಿನೇಟ್ ಮಾಡ್ತಾರೆ. ಇನ್ ರಿಟರ್ನ್ ವಾರ್ ರೂಮ್ನವರು ಎಕ್ಸಿಕ್ಯೂಷನ್ ಆಫ್ ಪಾರ್ಟಿ ಅನ್ನೋದಲ್ಲ, ಯಾರಿಗೆ ಮುಟ್ಟಿಸ್ಬೇಕು, ಯಾರಿಗೆ ಸರ್ವಿಸ್ ಕೊಡಬೇಕು ಅನ್ನೋದು ಏನು ಅವ್ರದ್ದು ಒಂದು ಕರ್ತವ್ಯ ಇರ್ತೈತಿ, ಅವ್ರ ಡ್ಯೂಟಿ ಇರ್ತೈತಿ. ಆ ದಿವಸ ಅದನ್ನು ನಾವು ನಿಮ್ಗೆ ಸ್ವಲ್ಪ ಇದರೊಳಗೆ ಅದನ್ನು ಹೆಂಗೆ ನಮ್ಮ ವರ್ಕ್ ಫ್ಲೋ ಆಗುತ್ತನ್ನೋ ನಾನು ತಮಗೆ ತಿಳಿಬಯಸ್ತೀನಿ. ಹೆಂಗೆ ಆಗತ್ತಂತಂದ್ರೆ ಈಗ ನಾವು ಆ ದಿವಸ ನಮ್ಮದು ನಿರ್ಣಯದಂತೆ 11,000 ಮನೆಗಳನ್ನು, 11 ಫ್ಯಾಮಿಲಿಯನ್ನು ನಾವು 11,000 ಕುಟುಂಬಗಳನ್ನು ನಾವು ದತ್ತಕ್ಕೆ ತೊಗೊತೀವಿ. ಅಂದರೆ ಪ್ರತಿ ಕ್ಯಾಪ್ಟನ್ಗಳಿಗೆ 50 ಮನೆ, ಪ್ರತಿ ಕ್ಯಾಪ್ಟನ್ಗಳಿಗೆ 50 ಮನೆ, ಅವರ ಆಯ್ದ ಮನೆ, ಅವ್ರನ್ನ ನಾವು ದತ್ತಕ್ಕೆ ಕೊಡ್ತೀವಿ. ನಮ್ಮೇನು 23ರಿಂದ 25 ಸೇವೆಗಳದಾವ, ಆ ಸೇವೆಗಳೇ ಜನರಿಗೆ ಮುಟ್ಟಿಸುವಂಥ ಜವಾಬ್ದಾರಿ ಆ ಕ್ಯಾಪ್ಟನ್ರದು. ಅದರ ಮೇಲ್ವಿಚಾರಣೆ ಕೋಆರ್ಡಿನೇಟರ್ ಮಾಡ್ತಾರೆ. ಇಷ್ಟು ಕೋಆರ್ಡಿನೇಟರ್ ಒಳಗೆ ಇಷ್ಟು ಕ್ಯಾಪ್ಟನ್ಸು ಇಷ್ಟು ಬರಬೇಕು ಅಂತ ಅನ್ನೋದು ಒಂದು ನಿರ್ಣಯ ಐತೆ ನಮ್ಮಲ್ಲಿ. ಈಗಾಗಲೇ 577 ಕ್ಯಾಪ್ಟನ್ಗಳು ನಮ್ಮಲ್ಲಿ ನಮ್ಮ ಸೇವಾ ತಂಡಕ್ಕೆ ತಮ್ಮ ಸೇವೆ ಮಾಡ್ಲಿಕ್ಕತ್ತಾರ. ಮುಂದಿನ ದಿನಮಾನ ಒಳಗೆ ಅದನ್ನು ಒಂದು 1000ಕ್ಕೆ ಇನ್ನೂ ನಮ್ಮದು ವರ್ಕ್ ಎಫಿಷಿಯನ್ಸಿ, ಜನರು ಮುಟ್ಟುವುದು ಇವೆಲ್ಲ ಇನ್ನೂ ಎಫಿಷಿಯನ್ಸಿ ಜಾಸ್ತಿ ಆಗಬೇಕಂತ ತಿಳ್ಕೊಂಡು ಮತ್ತು ಹೆಚ್ಚು ಕ್ಯಾಪ್ಟನ್ಗಳು ಬರಲಿಕ್ಕೆ ಉತ್ಸುಕರಾಗ್ಯಾರ. ಅವ್ರನ್ನೂ ನಾವು ಜೋಡಿಸ್ಕೊಂಡು ಒಟ್ಟಾರೆ ಈ ಸೇವಾ ಮನೋಭಾವನ ನಿಮ್ಗೆ ಮೊದಲ ಗೊತ್ತದ. ಯಾವುದೇ ರಾಜಕೀಯ ಇಲ್ಲ, ಯಾವುದೇ ಜಾತಿ ಪಾತಿ ಏನಿಲ್ಲ, ಎಲ್ಲರೂ ನಮ್ಮವರು, ಯಾರೇ ಇರಲಿ ಅವರು ನಮ್ಮವರು. ಆ ಸೇವೆಯನ್ನು, ಪ್ರತಿಯೊಂದು ಸೇವೆಯನ್ನು ಮುಟ್ಟಿಸುವಂಥ ಪ್ರಾಮಾಣಿಕ ಕೆಲಸ ನಮ್ಮ ಸೇವಾ ತಂಡ ಬರೋ ದಿನಮಾನೊಳಗೆ ಮಾಡ್ತಾಯಿದ್ವಿ. 11,000 ಮನೆಗಳು ಯಾವ ರೀತಿಯಿಂದ ರೀಚ್ ಆಗಬೇಕು, ಸಾಮಾನ್ಯ ಕೆಲಸ ಅಲ್ಲ, ಟಫ್ ಜಾಬ್ನೂ ಅದ. ನಾವು ವಿ ಡೋಂಟ್ ಸೇ ಎಲ್ಲ ರೀತಿಯಿಂದ ಮಾಡ್ತೀವಿ, ಅದರ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿ ಜನರಿಗೆ ನಮ್ಮ ಸೇವೆಗಳನ್ನು ಪ್ರಾಮಾಣಿಕವಾಗಿ ಮುಟ್ಟಿಸುವಂಗೆ ನಾವು ಕೆಲಸ ಮಾಡಬೇಕು. ಅದಕ್ಕೆ ನಿಮ್ಮ ಸಹಕಾರ ಬೇಕಾಗ್ತದೆ. 15ನೇ ತಾರೀಕಿಗೆ ನಾವು ನಿಮ್ಮನ್ನು ಕೇಳ್ಕೊತೀವಿ. ಅದು ಹೆಂಗೆ ಫ್ಲೋ ಆಗುತ್ತಂತಂದ್ರೆ, ಒಂದು ನಾವು ವೆಬ್ಸೈಟ್ ನಮ್ಮದು QR ಕೋಡ್ ಇರ್ತೈತಿ. ಆ QR ಕೋಡ್ಗೆ ಆ ಬೆನಿಫಿಷರೀಸ್ ಇರುತ್ತಲ್ಲ, ಅವ್ರ ಮನ್ಯಾಗರಾಗಲಿ ಅಥವಾ ಅವ್ರ ಬಾಗಿಲಕ್ಕೆ ನಾವು ಅಂಟಿಸಿರ್ತೀವಿ. ಅಂಟಿಸಿದ ಕೂಡೇನ ಅವರು ವೆಬ್ಸೈಟ್ ಅವರು ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿದ ಕೂಡೇನ ನಮ್ಮ ಏನು 23ರಿಂದ 25 ಸೇವೆಗಳದಾವಲ್ಲ, ಆಯ್ದ ಸೇವೆಗಳು, ಅವ್ರಿಗೆ ಫಾರ್ ಎಕ್ಸಾಂಪಲ್ ಹಂಗೆ ತಿಳೋಂಗೆ ಹೇಳ್ತೀನಿ. ಮೊಣಕಾಲದ್ದು ಈಗಾಗಲೇ ನಿಮ್ಗೆ ಗೊತ್ತದು 26 ಮೊಣಕಾಲದ ಆಪರೇಷನ್ಗಳನ್ನು ನಮ್ಮ ಸೇವಾ ತಂಡ RMS ಜೊತೆಗೆ ಡಾಕ್ಟರ್ ನಾಗನೂರ್ ಅವರ ಸಹಕಾರದಿಂದ 26. ಆಮೇಲೆ ನಿಮಗೆ ಕಿಡ್ನಿದು ಒಂದು ಗೊತ್ತೈತಿ, ಎಂದರ್ ಈಸ್ ಇನ್ ಪ್ರೊಸೆಸ್. ಮೊನ್ನೆ ನಾನು ಪತ್ರಿಕಾ ಪರಿಷತ್ನಲ್ಲಿ ಡೀಟೇಲ್ ಆಗಿ ಹೇಳೀನಿ. ಆ QR ಕೋಡ್ನಿಂದ ಬರ್ತಕ್ಕಂಥ ಆಯ್ದ ತಮಗೇನು ತೊಂದಿರ್ತದೆ, ಆರೋಗ್ಯದಿರಲಿ ಅಥವಾ ಆಡಳಿತ ಮತ್ತು ಸಾಮಾಜಿಕ ಸೇವೆಗಳಿರಲಿ, ಅವ್ರಿಗೇನು ಬೇಕಾಗಿರ್ತೈತೆ ಅದನ್ನು ಕ್ಲಿಕ್ ಮಾಡಿದರೆ ಇಮಿಡಿಯೇಟ್ ನಮ್ಮ ವಾರ್ ರೂಮ್ ಬರ್ತದೆ. ಅವ್ರು ವಾರ್ ರೂಮ್ ಬಂದ ಕೂಡಲೇ ನಮ್ಮ ಆಪ್ರೇಟರ್ಸ್ ಇರ್ತಾರೆ, ವಾರ್ ರೂಮ್ನಾಗ ಆಪ್ರೇಟರ್ಸ್ ಇರ್ತಾರೆ. 24 hours ಅದನ್ನು ಮಾಡಬೇಕಂತದೆ. ಈಗ ಸದ್ಯ ನಾವು 16 ತಾಸಿಗೆ ಅದನ್ನು ಸೀಮಿತಗೊಳಿಸಿವಿ. ಮುಂದೆ 24 hours ಆಗ್ತದೆ. ಆ 16 ತಾಸಿನಾಗ ಏನು ನಮ್ಮ ವಾರ್ ರೂಮ್ ಏನು ಆಪ್ರೇಟರ್ಸ್ ಇರ್ತಾರಲ್ಲ, ಅವ್ರ ಕಡೆ ಬಂದಿದ್ದ ಮಾಹಿತಿಯನ್ನು ಅವರು ಕ್ಯಾಪ್ಟನ್ಗೆ ರವಾನೆ ಮಾಡ್ತಾರೆ. ಫಸ್ಟ್ ಕ್ಯಾಪ್ಟನ್ಗಳೇ ರವಾನೆ ಮಾಡಿದ ಕೂಡ ಅದ್ರ ಜೊತೆಗೆ ಕೋಆರ್ಡಿನೇಟರ್ಗೂ ಆ ಮಾಹಿತಿನ ರವಾನೆ ಮಾಡ್ತಾರೆ. ಕೋಆರ್ಡಿನೇಟರ್ ಇನ್ ರಿಟರ್ನ್ ಕ್ಯಾಪ್ಟನ್ಗೆ ಅಲರ್ಟ್ ಮಾಡ್ತಾರೆ. ಹಿಂಗೆ ಪ್ರಭು ಬರುಬರಿ ಅಥವಾ ಯಾರದ ಹೆಸರಿರಲಿ, ನಮ್ಮ ಹನುಮಾನ್ ಸಿಂಗದಿರಲಿ ಅಥವಾ ರಾಮಣ್ಣ ಅವ್ರದ್ದಿರಲಿ, ಹಿಂಗೆ ಅವ್ರವ್ರ ಮನೆ ಹಿಂಗೆ ಬಂದದ, ಅವ್ರದ್ದೊಂದು ಹಿಂಗೆ ಸಮಸ್ಯೆ ಐತಿ, ಆ ಸಮಸ್ಯೆನ ಹೋಗಿ ಇಮಿಡಿಯೇಟ್ ಅಟೆಂಡ್ ಆಗ್ರಿ ಅಂತ ಅವರು ನಮ್ಮ ಕ್ಯಾಪ್ಟನ್ಗಳು ಹೋಗಿ
ಇಮಿಡಿಯೇಟ್ ಅವ್ರನ್ನ ಅಟೆಂಡ್ ಆಗ್ತಾರೆ. ಅಟೆಂಡ್ ಆಗಿ ಅದನ್ನು ಏನಂತ ಕೇಳ್ತಾರೆ, ಏನು ರೆಲಿವೆಂಟ್ ಡಾಕ್ಯುಮೆಂಟ್ಸ್ ಬೇಕು, ಎವ್ರಿಥಿಂಗ್ ಇನ್ ಫ್ರೇಮ್ ವರ್ಕ್. ಯಾವುದೇ ಇರಲಿ ಕಾನೂನು ಚೌಕಟ್ಟೊಳಗೆ ಏನು ನಮ್ಮ ಫ್ರೇಮ್ ವರ್ಕ್ ಇರ್ತದೆ, ಏನು ಡಾಕ್ಯುಮೆಂಟ್ಸ್ ಬೇಕು, ನಮ್ಮ ಕ್ಯಾಪ್ಟನ್ಸ್ ಆನ್ಲೈನ್ನಾಗ ನಮ್ಗೆ ಫಿಸಿಕಲಿ ಇಲ್ಲದೆ ಆನ್ಲೈನ್ನಾಗೆಲ್ಲ ಅಪ್ಲೋಡ್ ಮಾಡ್ತಾರೆ. ಆ ಅಪ್ಲೋಡ್ ಮಾಡಿದ್ದನ್ನು ನಮ್ಮ ವಾರ್ ರೂಮ್, ಇನ್ನೂ ತಪ್ಪಿದ್ರೆ ಹೇಳು, ವಾರ್ ರೂಮ್ನಾಗ ನಮ್ಮ ನೋಡ್ತಾರೆ. ಆ ವಾರ್ ರೂಮ್ನಾಗ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇತ್ತಂತಂದ್ರೆ ಕೋಆರ್ಡಿನೇಟರ್ ಮತ್ತು ಕ್ಯಾಪ್ಟನ್ಗಳ ಜೊತೆಗೂಡಿ ಯಾರಿಗೆ ಸಂಬಂಧಪಟ್ಟ ಏನು 23 ಆಯ್ಕೆಗಳದಾವ, ಅದರಲ್ಲಿ ಆರೋಗ್ಯದ ಸಂಬಂಧಿಸಿದ ಸಮಸ್ಯೆಗಳಿರಲಿ, ಸೇವೆಗಳಿರಲಿ, ಅಥವಾ ಆಡಳಿತ ಮತ್ತು ಸಾಮಾಜಿಕ ಸೇವೆ ಇರಲಿ, ಅವನ್ನ ಯಾವ ರೀತಿಯಿಂದ ಎಕ್ಸಿಕ್ಯೂಷನ್ ಮಾಡಬೇಕು ಅನ್ನೋದು ನಾವೆಲ್ಲರೂ ಕುಂತು ಆ ಕೆಲಸವನ್ನು, ಆ ಸೇವೆಯನ್ನು ಮುಟ್ಟುವಂಗೆ ಯಾರು ಆ ಸೇವೆಗಳನ್ನು ಕೇಳಿರ್ತಾರ ಅದನ್ನು ಪ್ರಾಮಾಣಿಕವಾಗಿ ನಾವು ಎಲ್ಲರ ಜೊತೆಗೂಡಿ ಕ್ಯಾಪ್ಟನ್ನು, ಕೋಆರ್ಡಿನೇಟರು, ವಾರ್ ರೂಮ್ಸು, ನಮ್ಮ ಕಮಿಟಿ ಎಲ್ಲ ಕೂಡಿ ಆ ಪ್ರಾಮಾಣಿಕ ಸೇವೆಯನ್ನು ಮಾಡುವಂಥ ನಿರ್ಣಯವನ್ನು, ಆ ಉದ್ಘಾಟನಾ ಕಾರ್ಯಕ್ರಮವನ್ನು 15ನೇ ತಾರೀಕಿಗೆ ಸಂಜೆ 4:00 ಆ ಕಾರ್ಯಕ್ರಮ ನಮ್ಮ ಉದ್ಘಾಟನೆ ಆಗ್ತದೆ. ಇನ್ನೂ ಭಾಳಷ್ಟು ಸೇವೆಗಳನ್ನು ನಾವು ಮಾಡಬೇಕು. ಆಯ್ದ ಸೇವೆಗಳ ನಮ್ದು ಏನಿರ್ತದ ಆ ಸೇವೆಗಳನ್ನು ನಾವೆಲ್ಲರೂ ಕೂಡಿ ಮಾಡೋಣ. ಆಮೇಲೆ ತಾವು ಎಲ್ಲರೂ ಭಾಳಷ್ಟು ಸಹಕಾರ ಕೊಡಬೇಕು. ಅದು ಅಲ್ಲದೆ ಬೇರೆ ಬೇರೆ ಆ ದಿವಸ ನಾವು ತಮಗೂ ಕೂಡ ನಾವು ನಮ್ಮ ಪತ್ರ ಇವತ್ತು ಕಳಿಸ್ತೀವಿ, ತಮಗೂ ಆಹ್ವಾನದ. ದಯಮಾಡಿ 15ನೇ ತಾರೀಕಿಗೆ 4:15 ಗಂಟೆಗೆ ತಾವೆಲ್ಲರೂ ಪತ್ರಿಕಾ ಮಾಧ್ಯಮದವರು, ಇಲೆಕ್ಟ್ರಾನಿಕ್ ಮಾಧ್ಯಮದವರು ಎಲ್ಲರೂ ಭಾಗವಹಿಸಬೇಕು. ಭಾಗವಹಿಸಿ ಆ ಸಮಾರಂಭವನ್ನು, ಒಂದು ಪುಣ್ಯದ ಕೆಲಸ, ಒಂದು ಪವಿತ್ರವಾದಂಥ ಸಮಾವೇಶ ಇದು. ಸೇವೆ ಅಂತಂದ್ರೆ ಸೇವೆನೇ ಇದು. ಭಾಳಷ್ಟು ಇದರಲ್ಲಿ ನಮಗೆಲ್ಲರಿಗೂ ತೃಪ್ತಿ ತರುವಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು. ನಮ್ಮ ಸೇವಾ ತಂಡದಿಂದ ನಮಗೆಲ್ಲರಿಗೂ ಆಮಂತ್ರಣ ಕೊಡ್ತೀವಿ. ದಯಮಾಡಿ ಎಲ್ಲರೂ ಆಗಮಿಸಬೇಕು. ನಮಸ್ಕಾರ. ಅಧ್ಯಕ್ಷರು ಗುರುಗುರೆ ಸರ್ ಅವರು ತಮಗೆ ಪ್ರಸ್ತಾಪ ಮಾಡ್ದಂಗೆ ಇಷ್ಟು ದಿನ ನಮ್ಮ ಸೇವಾ ತಂಡದ ಕಾರ್ಯವೈಖರಿ ಆರ್ಗ್ಯಾನಿಕ್ ಇರ್ತಿತ್ತು. ಅಂದರೆ ಸ್ವಯಂ ಪ್ರೇರಿತವಾಗಿ ಯಾರು ಫಲಾನುಭವಿಗಳು ನಮಗೆ ಈ ರೀತಿ ಕೆಲಸ ಆಗಬೇಕು, ಈ ರೀತಿಯ ಕೆಲಸದ ಅವಶ್ಯ ಇದೆ ಅನ್ನುವಂಥ ಮಾಹಿತಿಯನ್ನು ಇಟ್ಕೊಂಡು ನಮ್ಮ ಸೇವಾ ತಂಡದ ಕಚೇರಿಗಾದರೂ ಇರ್ಬೋದು, ಕ್ಯಾಪ್ಟನ್ಗಳ ಮುಖಾಂತರ ಇರ್ಬೋದು, ಕೋಆರ್ಡಿನೇಟರ್ಗಳ ಮುಖಾಂತರ ಇರ್ಬೋದು, ಯಾರು ನಮಗೆ ಆರ್ಗ್ಯಾನಿಕಲಿ ಬರ್ತಿದ್ರು ಅವರನ್ನು ಜವಾಬ್ದಾರಿ ತಗೊಂಡು ಅದನ್ನು ಪೂರ್ಣ ಮಾಡುವುದರ ಕಡೆ ಸೇವಾ ತಂಡದ ಕಾರ್ಯವೈಖರಿ ಇಲ್ಲಿ ತನಕ ನಡ್ಕೊಂಡು ಬಂದಿರ್ತಕ್ಕಂಥ ವಾಸ್ತವದ ಬಗ್ಗೆ ತಮಗೆಲ್ಲರಿಗೂ ಮಾಹಿತಿ ಇದೆ. ಈಗ ನಾವು ಒಂದು ಹಂತಕ್ಕೆ ಮುಂದಕ್ಕೆ ಹೋಗಿ ಪ್ರತಿ ಮನೆಗೆ ಸೇವಾ ತಂಡ ಅನ್ನುವಂಥ ಕಾರ್ಯ ಆಗಬೇಕು, ಔಟ್ರೀಚ್ ಪ್ರೋಗ್ರಾಮ್ ಇನ್ನೂ ಜಾಸ್ತಿ ಆಗಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ವಿಶೇಷವಾಗಿ ನಮ್ಮ ಗದಗ ಮತಕ್ಷೇತ್ರವನ್ನು ಗ್ರೀವಿಯನ್ಸ್ ಫ್ರೀ ಆಗುವ ರೀತಿಯಲ್ಲಿ ಯಾವುದೇ ರೀತಿಯ ಕಂಪ್ಲೇಂಟ್ಗಳು, ವಿಶೇಷವಾಗಿ ಯಾರಿಗೆ ಸಿಸ್ಟಮಿಕ್ ಪ್ರಾಬ್ಲಮ್ಸಿಂದ ಹಿನ್ನಡೆ ಅನುಭವಿಸ್ತಿದ್ರು ಅವರಿಗೆ ಸಿಸ್ಟಮ್ದಲ್ಲಿರ್ತಕ್ಕಂಥ ಸೌಲಭ್ಯಗಳನ್ನು ಇನ್ನು ಅನುಕೂಲ ರೀತಿಯಲ್ಲಿ ಕಲ್ಪಿಸ್ಕೊಡ್ಬೇಕು ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಒಟ್ಟಾರೆ ಗದಗನ್ನು ಗ್ರೀವಿಯನ್ಸ್ ಫ್ರೀ ಆಗಿ ಡಿಕ್ಲೇರ್ ಮಾಡಬೇಕು ಅನ್ನುವಂಥ ಬಹುದೊಡ್ಡ ಉದ್ದೇಶವನ್ನು ಇಟ್ಕೊಂಡು ಮನೆಗೆ ಸೇವಾ ತಂಡ ಅನ್ನುವಂಥ ಈ ಕಾರ್ಯಕ್ರಮ, ಅವರ ಸೇವೆಗೆ ನಾವು ಅವರಿಗೆ ಅವಕಾಶ ಕೇಳ್ತಾ ಇದ್ದೀವಿ. ಅದಕ್ಕೆ ನಿಮ್ಮ ಸೇವೆಗೆ ಅವಕಾಶ ಕೊಡಿ ಅನ್ನುವಂಥ ಸೇವಾ ತಂಡದ ಬಹುವಾಕ್ಯ ಏನಿದೆ ಅದು ಕಾರ್ಯವೈಖರಿಗೆ ಇದೆ. ಆಗಸ್ಟ್ 15ನೇ ತಾರೀಕು ಬರ್ತೈತಿ. ವೆಬ್ ಆ್ಯಪ್ ಮೂಲಕ ಪ್ರತಿ ಮನೆಗೆ ನಾವು ನಮ್ಮ ಸೇವಾ ತಂಡದ ಆ್ಯಪ್ದು QR ಕೋಡನ್ನು ಹೋಗಿ ಕೊಟ್ಟು ಬರ್ತೀವಿ, ಅಂಟಿಸ್ಬರ್ತೀವಿ. ಸ್ಕ್ಯಾನ್ ಮಾಡಿದ ಮೇಲೆ ಏನು ಯೋಜನೆಗಳದಾವು ಅವು ಡಿಸ್ಪ್ಲೇ ಆಕ್ಕವು. 1 2 3 ಅಂತಂದು 25 ಯೋಜನೆಗಳೇನದಾವು ಅವು ಡಿಸ್ಪ್ಲೇ ಆಗ್ತಾವೆ. ಅದನ್ನು ಕ್ಲಿಕ್ ಮಾಡಿದ ಮೇಲೆ ಸಣ್ಣ ಪುಟ್ಟ ಮಾಹಿತಿ, ಆ ಯೋಜನೆಗೆ ಸಂಬಂಧಪಟ್ಟಂಥ ಮಾಹಿತಿ ಏನಿರ್ತೈತಿ ಅದನ್ನು ನಾವು ಪಡೆದುಕೊಳ್ತೀವಿ. ಅವ್ರು ಸಬ್ಮಿಟ್ ಮಾಡಿದ ಮೇಲೆ ನಮ್ಮ ಸೇವಾ ತಂಡದ ಮುಖ್ಯ ಕಚೇರಿಗೆ ಅದು ನೋಟಿಫೈ ಆಕೈತಿ. ಒಮ್ಮೆ ನಮ್ಮಲ್ಲಿ ನೋಟಿಫೈ ಆದಮೇಲೆ
ಅವರು ಯಾವ ಏರಿಯಾ ಇಂತ್ರ ಇಶ್ಯೂ ರೇಸ್ ಮಾಡಿರ್ತಾರೆ, ಯಾವ ಏರಿಯಾ ಇಂತ್ರ ಆ ಸಮಸ್ಯೆಯನ್ನು ಹೇಳಿರ್ತಾರೆ, ಅಲ್ಲೇ ನಮ್ಮ ಸೇವಾ ತಂಡದ ಕ್ಯಾಪ್ಟನ್ಗಳು ಲಭ್ಯ ಇರ್ತಾರೆ. ನಮ್ಮ ಕಚೇರಿ ಇಂತ್ರ ಕ್ಯಾಪ್ಟನ್ಗಳಿಗೆ ಆ ಮಾಹಿತಿ ಹೋಗ್ತೈತಿ. ಕ್ಯಾಪ್ಟನ್ಗಳು ಹೋಗಿ ಆ ಸೇವೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಮನೆಗೆ ಭೇಟಿ ಕೊಡ್ತಾರೆ. ಹೆಚ್ಚಿನ ಏನೇ ಇದ್ದರೂ ಸಂವಾದದ ಮೂಲಕ ಅದನ್ನು ತೊಗೊಂಡು ಬಂದು ನಮಗೆ ಒಪ್ಪಿಸಿ ಅದನ್ನು ಪೂರ್ಣ ಮಾಡೋದ್ರ ಕಡೆ ನಮ್ಮ ಈ ಸೇವಾ ತಂಡದ ಆ್ಯಪ್ ನೋಡ್ಕೊತೈತಿ. ಸ್ವಲ್ಪ ಇದಕ್ಕೆ ಸಿಸ್ಟಮ್ಯಾಟಿಕ್ಕಾಗಿ ಸೊಫಿಸ್ಟಿಕೇಟೆಡ್ ಆಗಿ ಮಾಡಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇಷ್ಟು ದಿವಸ ಏನು ನಾವು ಆಫ್ಲೈನ್ ಮಾಡ್ತಿದ್ವಿ, ಈಗ ಆಫ್ಲೈನು ಇರ್ತೈತಿ, ಆನ್ಲೈನ್ ಮೋಡ್ದಾಗೂ ಇನ್ನೊಂದು ಮಾಧ್ಯಮ ಇರಬೇಕು ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಸೇವಾ ತಂಡದ ಈ ವೆಬ್ ಆ್ಯಪನ್ನು ಇದೇ ಆಗಸ್ಟ್ 15ನೇ ತಾರೀಕು ನಾವು ಲಾಂಚ್ ಮಾಡ್ತಾ ಇದ್ದೇವೆ. ಇದರ ಸಂಪೂರ್ಣ ಮಾಹಿತಿ ನಿಮಗೂ ಕೂಡ ಅವತ್ತಿನ ದಿನ ವಿಡಿಯೋ ಮೂಲಕ ನಾವು ಅದನ್ನು ಪ್ರಚಾರ ಮಾಡಿ ಪ್ರಸ್ತಾಪ ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನೀವೆಲ್ಲರೂ ಈ ಒಂದು ವಿಶೇಷ ವಿಭಿನ್ನ ಕಲ್ಪನೆಯ ಬಗ್ಗೆ ಮಾಧ್ಯಮದ ಮೂಲಕ ಹೆಚ್ಚಿನ ಪ್ರಚಾರವಾಯಿತು ಅಂದ್ರೆ ಬರ್ತಕ್ಕಂಥ ದಿನಮಾನಗಳಲ್ಲಿ ನಮ್ಮ HK ಪಾಟೀಲ್ ಸೇವಾ ತಂಡದ ಬಹುವಾಕ್ಯ ಏನೈತಿ, ಟು ಮೇಕ್ ಅವರ್ ಗದಗ್ ಕಾನ್ಸ್ಟಿಟ್ಯೂವೆನ್ಸಿ ಗ್ರೀವಿಯನ್ಸ್ ಫ್ರೀ, ಅದನ್ನು ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತರೋದರಲ್ಲಿ ನಿಮ್ಮ ಪಾತ್ರ ಬಹುಮುಖ್ಯ ಅಂತಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡಿ, ಗುರುಗುರೆ ಸರ್ ಅವರು, ಅಸೂಟಿ ಅವರು, ನಾಗನೂರ್ ಸರ್ ಅವರು, ನುರಾನಿ ಅವರು, ಶೇಖ್ ಅವರು, ಅಶೋಕ್ ಅವರು, ಸಿದ್ದು ಅವರು ಎಲ್ಲರೂ ಒಟ್ಟಾರೆ ಸಾಕಷ್ಟು ಜನ ಈ ನಮ್ಮ ಸೇವಾ ತಂಡದ ವೆಬ್ ಆ್ಯಪನ್ನು ಕಾರ್ಯರೂಪಕ್ಕೆ ತರುವುದರಲ್ಲಿ ಅವರವರ ಪಾತ್ರ ಭಾಳ ಐತಿ. ನಮ್ಮ ವಾರ್ ರೂಮಲ್ಲಿ ಕೆಲಸ ಮಾಡುವಂಥ ಸಾಕಷ್ಟು ಆಪ್ರೇಟರ್ಗಳದಾವೆ. ಅದನ್ನು ನಾಯಕತ್ವವನ್ನು ಹೊಂದಿರತಕ್ಕಂಥ ಮಂಜು ಅವರು ಇರ್ಬೋದು, ಸಾಗರ್ ಇರ್ಬೋದು, ಕಾಜಿ ಇರ್ಬೋದು, ಜಾಫರ್ ಅವ್ರು ಇರ್ಬೋದು, ಭಾಳಷ್ಟು ಜನ, ಜಾರ್ಜ್ ಅವ್ರು ಇರ್ಬೋದು, ಭಾಳಷ್ಟು ಜನ ನಮಗೆ ಕಾಣದ ಕೈಗಳ ರೂಪದಲ್ಲಿ ನಮಗೆ ವೆಬ್ ಆ್ಯಪ್ ಅನುಷ್ಠಾನಕ್ಕೆ ತರೋದರಲ್ಲಿ ಸಾಕಷ್ಟು ಪಾತ್ರವನ್ನು ವಹಿಸಿದ್ದಾರೆ. ನೀವು ಕೂಡ ಈ ಪ್ರಚಾರ ಮಾಡೋದಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಂದು ಮತ್ತೊಮ್ಮೆ ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತೀನಿ.